ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮಾರಾಮ್. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ದಶಮಿ, ಜ್ಯೇಷ್ಠ ನಕ್ಷತ್ರ. ದಿನಾಂಕ 22/8/2026 ಶನಿವಾರ. ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ. ಮುಖ್ಯಾಂಶಗಳು: ಶ್ರೀ ವರಮಹಾಲಕ್ಷ್ಮಿ ವ್ರತ ಆಚರಣೆ, ಸಂಸ್ಕೃತ ಶಿಬಿರ ಉದ್ಘಾಟನೆ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದಲ್ಲಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಶುಕ್ರವಾರ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಶ್ರೀ ಶಾರದಾ ಪೀಠದ ಗುರುಭವನದಲ್ಲಿ ಚಾತುರ್ಮಾಸ್ಯ ನಿರತ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ವರಮಹಾಲಕ್ಷ್ಮಿ ವ್ರತದ ಅಂಗವಾಗಿ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ನೆರವೇರಿಸಿದರು. ಶ್ರಾವಣ ಮಾಸದ 2ನೇ ಶುಕ್ರವಾರ ನವಮಿಯಂದು ಆಚರಿಸುವ ವರಮಹಾಲಕ್ಷ್ಮಿ ವ್ರತವನ್ನು ಗ್ರಾಮೀಣ ಹಾಗೂ ಪಟ್ಟಣದಲ್ಲಿ ಆಚರಿಸಲಾಯಿತು. ಬೆಳಗ್ಗೆ ಮುತ್ತೈದೆಯರು ಬಾವಿ, ಕೆರೆಕಟ್ಟೆಗಳಿಗೆ ತೆರಳಿ ಗಂಗೆಯನ್ನು ತಂದು ಕಲಶ ಸ್ಥಾಪನೆ ಮಾಡಿದರು. ಮಾವಿನ ಎಲೆ ತೋರಣ, ಬಾಳೆಕಂದು ಮಂಟಪ ಹಾಗೂ ರಂಗೋಲಿ ಹಾಕಲಾಗಿತ್ತು. ದೇವಿಗೆ ಅರಿಶಿನ ಕುಂಕುಮ, ಪುಷ್ಪಾಲಂಕಾರ, ಶ್ರೀಗಂಧ, ತೆಂಗಿನಕಾಯಿ, ಬಾಳೆಹಣ್ಣು, ಸೀರೆಯನ್ನು ತೊಡಿಸಿ ಅಲಂಕರಿಸಲಾಗಿತ್ತು. ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಸಾಮೂಹಿಕವಾಗಿ ಶುಕ್ರವಾರ ಮಹಿಳೆಯರು ಶ್ರೀ ವರಮಹಾಲಕ್ಷ್ಮಿ ವ್ರತ ಆಚರಿಸಿದರು. ಸಂಸ್ಕೃತ ನಮ್ಮ ಜೀವನಾಡಿ ಭಾಷೆಯಾಗಿದ್ದು, ಆಧುನಿಕತೆ ಭರಾಟೆಯಲ್ಲಿ ಭಾಷೆಯನ್ನು ಕಡೆಗಣಿಸಲಾಗುತ್ತಿದೆ ಎಂದು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ BL ರವಿಕುಮಾರ್ ಹೇಳಿದರು. ವಿದ್ಯಾರಣ್ಯಪುರದ ಶ್ರೀರಾಮ ದೇವಸ್ಥಾನದಲ್ಲಿ 15 ದಿನದ ಸಂಸ್ಕೃತ ಕಲಿಕಾ ಶಿಬಿರವನ್ನು ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಪುನರುತ್ಥಾನಕ್ಕಾಗಿ ಸಂಸ್ಕೃತ ಭಾರತಿ ಮತ್ತು ಸುರಸರಸ್ವತಿ ಸಭಾ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಭಾಷೆಯ ಕಲಿಕೆಗೆ ವಯಸ್ಸಿನ ಮಿತಿ, ಜಾತಿ ಭೇದವಿರದೆ ಯಾರು ಬೇಕಾದರೂ ಕಲಿಯಬಹುದಾಗಿದೆ. ಭಾಷೆಯು ಅತ್ಯಂತ ಸರಳ, ಸುಲಭ ಹಾಗೂ ಶ್ರೇಷ್ಠ ಭಾಷೆಯಾಗಿದೆ. ಭಾಷೆಯ ಕಲಿಕೆಗೆ ಹಳ್ಳಿಯಲ್ಲಿ ವ್ಯವಸ್ಥೆ ಮಾಡಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪುರೋಹಿತ ಬಾಲಚಂದ್ರ ಭೇಡೆ, ಅರ್ಚಕ ಸತ್ಯನಾರಾಯಣ ಭಟ್, ನರಸಿಂಹಮೂರ್ತಿ, ರಮಾದೇವಿ, ಆಶಾ ಇತರರು ಇದ್ದರು. ತಾಲೂಕು ಬ್ರಾಹ್ಮಣ ಮಹಾಸಭಾದ ಸರ್ವ ಸದಸ್ಯರ ಸಭೆಯು ಆಗಸ್ಟ್ 22ರಂದು ಮಧ್ಯಾಹ್ನ 2:30ಕ್ಕೆ ಮಹಾಸಭಾ ಅಧ್ಯಕ್ಷ BL ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ವಿದ್ಯಾಭಾರತಿ ಭವನದಲ್ಲಿ ಏರ್ಪಡಿಸಲಾಗಿದೆ. ಮಧ್ಯಾಹ್ನ 4:30ಕ್ಕೆ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ನಡೆಯಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಆಗಸ್ಟ್ 23ರಂದು ಮಹಾಭಾರತ ವಿಷಯವಾಗಿ ಮಹಾಭಾರತ ಭಾಷಣ ಸ್ಪರ್ಧೆ ಕಲ್ಕಟ್ಟೆ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಏರ್ಪಡಿಸಲಾಗಿದೆ. ಧರೆಕೊಪ್ಪ ಗ್ರಾಮ ಪಂಚಾಯಿತಿ ಕಿತ್ಲೆಬೈಲಿನ 70 ವರ್ಷದ ರತ್ನಮಾಲಾ ಶುಕ್ರವಾರ ಬೆಂಗಳೂರಿನಲ್ಲಿ ನಿಧನರಾದರು. ಇವರಿಗೆ ಪತಿ ನಿವೃತ್ತ ಶಿಕ್ಷಕ ಭಾಸ್ಕರಾಚಾರ್ಯ ಹಾಗೂ 2 ಪುತ್ರರು ಹಾಗೂ ಪುತ್ರಿ ಇದ್ದಾರೆ. ವಿಶ್ವಕರ್ಮ ಸಮಾಜದ ವೆಂಕಪ್ಪಾಚಾರ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾಹೀರಾತು: 2 ದಿನದ ಮಂತ್ರಾಲಯ ಪ್ರವಾಸ ಆಗಸ್ಟ್ 24 ಮತ್ತು 25. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.